ಕೊಡವ ಕುಟುಂಬ ತಂಡಗಳ ನಡುವೆ ನಡೆಯಲಿರುವ 24ನೇ ವರ್ಷದ ಹಾಕಿ ಪಂದ್ಯಾವಳಿ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ 2024ಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮಾರ್ಚ್ 30ರಿಂದ ಆರಂಭಗೊಳ್ಳಲಿರುವ ಕೊಡವ ಹಾಕಿ ನಮ್ಮೆಗೆ ಸಿದ್ಧತೆ ಬಹುತೇಕ ಪೂರ್ಣಗೊಂಡಿದ್ದು 30 ದಿನಗಳ ಆಟವನ್ನು ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತರರಾಗಿದ್ದಾರೆ. 30,000 ಮಂದಿಗೆ ಆಸನ ವ್ಯವಸ್ಥೆ ಮಾಡಲಾಗಿದ್ದು 12 ಸ್ಟೆಪ್ ಗ್ಯಾಲರಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಪ್ರತಿದಿನ 3 ಮೈದಾನದಲ್ಲಿ 6 ಪಂದ್ಯಗಳು, ಒಟ್ಟಾರೆ ಒಂದು ದಿನ 18 ಪಂದ್ಯಾವಳಿ ನಡೆಯಲಿದೆ. 10 ದಿನದ ಬಳಿಕ 2 ಹಾಗೂ ಪ್ರೀ ಕ್ವಾರ್ಟರ್ ಬಳಿಕ 1 ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಈಗಾಗಲೇ ಗ್ಯಾಲರಿ ನಿರ್ಮಾಣ ಪೂರ್ಣಗೊಂಡಿದ್ದು ಕೊನೆಯ ಹಂತದ ಕಾರ್ಯ ನಡೆಯುತ್ತಿದ್ದು ನೀರು ಹಾಯಿಸಿ ಮೈದಾನ ಸಮಗೊಳಿಸಲಾಗುತ್ತಿದೆ. ಈ ಬಾರಿ ದಾಖಲೆಯ 360 ಕುಟುಂಬಗಳು ಪಂದ್ಯಾಟದಲ್ಲಿ ಭಾಗವಹಿಸಲು ಹೆಸರು ನೋಂದಾಯಿಸಿಕೊಂಡಿರುವುದು ದಾಖಲೆಯಾಗಿದೆ. ವಿಶೇಷ ಆಕರ್ಷಣೆಯಾಗಿ ವಾರಾಂತ್ಯದಲ್ಲಿ ನಾನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಆಯೋಜಕರು ತೀರ್ಮಾನಿಸಿದ್ದಾರೆ. 24ನೇ ಹಾಕಿ ಹಬ್ಬ ಪ್ರತಿಷ್ಠಿತ ಕುಂಡ್ಯೋಳಂಡ ಹಾಕಿ ಕಾರ್ನಿವಲ್ 2024 ಮಾರ್ಚ್ 30ರಂದು ಬೆಳಗ್ಗೆ 10:30ಕ್ಕೆ ನಾಪೋಕ್ಲುವಿನ ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಹಾಕಿ ಹಬ್ಬವನ್ನು ಉದ್ಘಾಟಿಸಲಿದ್ದಾರೆ. ನಾನಾ ಕಾರ್ಯಕ್ರಮಗಳ ಆಯೋಜನೆಗೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎನ್ನುತ್ತಾರೆ ಕುಂಡ್ಯೋಳಂಡ ಹಾಕಿ ಹಬ್ಬದ ಅಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ. ಕೊಡವ ಕುಟುಂಬಗಳ ನಡುವೆ ನಡೆಯುವ ಹಬ್ಬದಲ್ಲಿ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಕರು ಆಡುತ್ತಾರೆ. ಈ ಹಾಕಿ ಹಬ್ಬ ಎಲ್ಲರಿಗೂ ಮಾದರಿ ಹಾಗೂ ಸ್ಫೂರ್ತಿ ನೀಡುತ್ತದೆ. ಇಂತಹ ಕ್ರೀಡಾಕೂಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎನ್ನುತ್ತಾರೆ ಕೊಡವ ಹಾಕಿ ಅಕಾಡೆಮಿ ಉಪಾಧ್ಯಕ್ಷ ಬಡಕಡದಿ ನಾಪುವಯ್ಯ. ಆದ್ರಿಂದ ನೀವು ಧನ ಸಹಾಯ ಮಾಡಬೇಕು ಅಂತ ಕಳೆದ ಸರ್ಕಾರ ಇದ್ದಾಗ 1 ಕೋಟಿ ಕೊಟ್ಟಿದ್ದಾರೆ. ಈ ವರ್ಷ ತಾವು ಅದಕ್ಕಿಂತ ಹೆಚ್ಚು ಕೊಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಒಂದು ಭರವಸೆ ಬಂದಿಲ್ಲ. ಆದರೆ ನಮ್ಮ ಶಾಸಕರಾದ ಪೊನ್ನಣ್ಣವ್ರ ಜೊತೆ ಇರೋದ್ರಿಂದ ಆ ಹಣ ಬರ್ಬೋದು ಅಂತ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ನಮ್ಮ MP ಪ್ರತಾಪ್ ಸಿಂಗ್ನವ್ರನ್ನು ಸಹ ನಾವು ಭೇಟಿ ಮಾಡಿ ಅವರು ಸಹ ಒಂದು 25 ಲಕ್ಷ ನಾವು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಈಗಾಗಲೇ ಯಾವುದು ಬಂದಿಲ್ಲ. ಒಂದು 9.5 ಲಕ್ಷ ನಮ್ಮ ಮೈದಾನ ನಿರ್ಮಾಣಕ್ಕೆ ಅಂತ ಅವರು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕ್ರಿಯೆ ನಡೀತಾ ಇದೆ. ಅದು ಬಂದಾಗ ನಮ್ಮ ನಾಪೋಕ್ಲು ಪ್ರಥಮ ದರ್ಜೆ ಕಾಲೇಜಿನ ಒಂದು ಹೊಸ ಮೈದಾನವನ್ನು ಮಾಡಲಿಕ್ಕೆ ಅವರ ಕೋರಿಕೆ ಇದೆ. ಅದಕ್ಕೆ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದೆ. ಅದು ಬಂದರೆ ಅದನ್ನು ಒಂದು ಮಾಡಿಕೊಡ್ತೇವೆ. ನಮ್ಮ ಕುಂಡೋಳ ಕುಟುಂಬದ ಹಾಕಿ ಕಾರ್ಯ ನಡೆದಕ್ಕೆ ಒಂದು ನೆನಪಿಗಾಗಿ ಒಂದು ಮೈದಾನ ನಿರ್ಮಾಣ ಆಗ್ತದೆ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಅದು ಬರುವ 99% ಆಗಿದೆ. ಪ್ರಕ್ರಿಯೆಯಲ್ಲಿ ಇದೆ ಕಾಗದ ಪತ್ರ. ನಾವು ನಮ್ಮ ದಿನೇಶ್ ಕಾರ್ಯಪ್ಪನವರ ಕನಸಿನ ಕೂಸು ಗಿನ್ನಿಸ್ ರೆಕಾರ್ಡ್ ಅಂತೇಳಿ ನಮ್ಮ ಸಂಚಾಲಕರು ಫೋರ್ಟ್ ಮಾರ್ಕರ ಹೋಟೆಲಿನ ಮಾಲೀಕರು ಅವನ ಕನಸಿನ ಕೂಸು ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅಂತ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. 100ಕ್ಕೆ 99 ಆಗುವಂಥ ಭರವಸೆ ಇದೆ. ಬಹಳಷ್ಟು ಪ್ರಕ್ರಿಯೆ ಇದೆ. ಅದು ನಮಗೆ ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ. ಹಾಗೆ 100ಕ್ಕೆ 99 ನಮಗೆ ಗಿನ್ನಿಸ್ ರೆಕಾರ್ಡ್ ಆಗುವಂಥದ್ದು ಭರವಸೆ ಇದೆ. ಒಟ್ಟಿನಲ್ಲಿ ಯಾಕೆಂದರೆ 360 ತಂಡಗಳು ಈ ವರ್ಷ ಭಾಗವಹಿಸಿದೆ. ಇದು ನಮ್ಮ ಕೊಡಗಿಗೆ ಒಂದು ಪ್ರತಿಷ್ಠೆ. ಅವರಿಗೆ ಕೊಡವ ಕುಟುಂಬ ಮಾತ್ರ ಅಲ್ಲ, ಕೊಡಗಿನ ಸರ್ವ ಜನರಿಗೆ ಒಂದು ಪ್ರತಿಷ್ಠೆ. ಅಂದರೆ ಕೊಡಗಿನಲ್ಲಿ ಚಿಕ್ಕ ಪುಟ್ಟ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಪಂದ್ಯಾವಳಿ 23 ವರ್ಷದಿಂದ ನಡೀತಾ ಇದೆ. ಅದರಲ್ಲಿ 360 ತಂಡ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದಲ್ಲಿ ನಾವು ಮೈದಾನ ಮತ್ತು ಯಾವುದೇ ರೂಲ್ಸ್ ರೆಗ್ಯುಲೇಷನ್ ಯಾವುದು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ಒಂದು ಪ್ರತಿಷ್ಠೆ ಇದೆ. ಕೊಡಗಿನ ಜನರಿಗೆ ಕೊಡಗಿಗೆ ಒಂದು ಪ್ರತಿಷ್ಠೆ. ಯಾಕೆಂದರೆ ಇದು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇನ್ನೊಂದು ಹಾಕಿ ಬಂದ 360 ತಂಡಗಳನ್ನು ಆಡಿಸೋದು ಸಾಮಾನ್ಯ ಕೆಲಸ ಅಲ್ಲ. ಒಂದು ಭಾಳ ಕೊಡಗಿಗೆ ಒಂದು ಹೆಸರು ತರುವಂಥ ಕೆಲಸ ಸಹ ಆಗ್ತದೆ ಅಂತ ನಾನು ಈ ಸಂದರ್ಭ ಭಾವಿಸ್ತೇನೆ. ನಿಮ್ಮ ಹೆಸರು? ನಾನು ರಮೇಶ್ ಮುದ್ದಯ್ಯ, ಕುಂಡೋಳ ಹಾಕಿ ಕಾರ್ಯನ ಅಧ್ಯಕ್ಷ ಆಗಿ ಕೆಲಸ ಮಾಡ್ತೇನೆ. ಹಾಕಿ ಅಂತಂದರೆ ಕೊಡಗು ಬಿಟ್ಟರೆ ಪಂಜಾಬ್ ಒಂದು ಪ್ರದೇಶ. ಇದು ಇಷ್ಟು ಸಣ್ಣ ಜಿಲ್ಲೆ ಆದ್ರೂ ತುಂಬ ಇಂಟರ್ನ್ಯಾಷನಲ್ಸ್ ಅರೌಂಡ್ 45 to 50 ಇಂಟರ್ನ್ಯಾಷನಲ್ಸ್ ಅಂದರೆ ಒಲಿಂಪಿಕ್, ವರ್ಲ್ಡ್ ಕಪ್, ಏಷ್ಯನ್ ಗೇಮ್ಸ್, ಇತರ ಚಾಂಪಿಯನ್ಶಿಪ್, ವರ್ಲ್ಡ್ ಲೆವೆಲ್ ಗ್ಲೋಬಲ್ ಚಾಂಪಿಯನ್ಶಿಪ್ಪಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ ಮುಂಚಿನ ಕಾಲದಿಂದಲೂ ಇಲ್ಲಿದು ಒಂದು ಗಾದೆ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ಒಂದು ನೀವು ಹಾಕಿ ಆಡಿ ಇಲ್ಲ ಆರ್ಮಿಗೆ ಸೇರಿ ಮಕ್ಕಳನ್ನು ಒಂದು ಸಮಾಧಾನ ಪಡಿಸೋದು ಅಥವಾ ಅವರಿಗೆ ಒಂದು ಉತ್ತೇಜನ ಕೊಡೋದು ಅಂತಂದರೆ ಒಂದು ಹಾಕಿ ಆಡಿ ಒಂದು ಆರ್ಮಿಗೆ ಸೇರಿ ಅಂತೇಳಿ. ಅದು ಇವಾಗ ಚೇಂಜ್ ಆಗ್ತಾ ಇದೆ. ಮತ್ತು ನಮ್ಮ ಪಾಂಡಂಡ ಪುಟ್ಟಪ್ಪನವರು ಈ ಕುಟುಂಬ ಆಯೋಜನೆ ಮಾಡಿದ್ರಿಂದ, ಕುಟುಂಬ ಹಾಕಿ ಆಯೋಜನೆ ಮಾಡಿದ್ರಿಂದ ಎಲ್ಲ ಥರದ ಹಾಕಿಯಲ್ಲಿ ಹೇಳಿದ್ದಾರೆ. ಅದರ ಮುಂಚೆನೇ ಆಗ್ತಾಯಿತ್ತು. ಆದರೆ
ಕುಟುಂಬದ ನಡುವೆ ಈ ಥರದ ಎಷ್ಟು ಸಹಾಯಕ ಆಗ್ತದೆ ಅಂತಂದರೆ ಸಣ್ಣ ವಯಸ್ಸಿಂದ 5 ವರ್ಷದಿಂದ ಹಿಡಿದ ಮಕ್ಕಳಿಂದ 80 ವರ್ಷದ ಮಕ್ಕಳವರೆಗೆ ಏನು ಹಾಕಿ ಆಡ್ತಾರೆ ಇದರಲ್ಲಿ. ಮತ್ತು ಕೊಟ್ಟ ಹುಡುಗಿಯರು ಆಡ್ತಾರೆ, ಮತ್ತು ಬಂದ ಹುಡುಗಿಯರು ಕುಟುಂಬ ತಂಡದಲ್ಲಿ ಆಡ್ತಾರೆ. ಏಳಿಗೆಗೆ ಏನು ಅಂತಂದರೆ ಇದೊಂದು ಮಾದರಿ ಸ್ಫೂರ್ತಿ ಇದೊಂದು ಟೂರ್ನಮೆಂಟ್. ಯಾಕಂದರೆ ಪ್ರತಿಯೊಬ್ಬರು ಬಂದು ನೋಡುವ ವ್ಯವಸ್ಥೆ ಮಾಡ್ತಾರೆ ಕುಟುಂಬದವರು. ಆ ರೀತಿಯಲ್ಲಿ ನಮ್ಮ ಹಾಕಿ ಒಂದು ಸುಮಾರಲ್ಲ ಒಂದು 80 to 90% ನಮ್ಮ ಕೊಡಗಲ್ಲಿ ಇಂಪ್ರೂವ್ ಆಗ್ತದೆ. ನಿಮ್ಮ ಹೆಸರು ಹುದ್ದೆ? ನಾನು ಬಡಕಡ ದೀನಪೂವಣಿ ಅಂತೇಳಿ ಕೊಡವ ಹಾಕಿ ಅಕಾಡೆಮಿಗೆ ವಹಿಸಿದೆ.